ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಇದು ನಾನು ನಿಂತಿರುವ ಸ್ಥಳ ಶಿಂಷಾ ನದಿ ಒಳಗಡೆ ನಿಂತಿದ್ದೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಕಲುಷಿತ ಆಗಿ ನಿಂತಿದೆ. ಇಲ್ಲಿ ನಾನು ನಿಮಗೆ ತೋರಿಸ್ಬೇಕಾಗಿ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂದರೆ, ನೋಡಿ, ಇಲ್ಲಿ 2 ಕೊಪ್ಪರಿಕೆಗಳು ಬಿದ್ದಾವೆ ಸ್ನೇಹಿತರೆ. ನೋಡಿ, ಇದು ಕಬ್ಬಿಣದಲ್ಲಿ ಮಾಡಿರ್ತಕ್ಕಂತಹ ಕೊಪ್ಪರಿಕೆ ಸ್ನೇಹಿತರೆ. ನೋಡಿ, ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ. ನೋಡಿ ಸ್ನೇಹಿತರೆ, ಇದು ಕಬ್ಬಿಣದ ಕೊಪ್ಪರಿಕೆ. ಹಾಗೆ ಇಲ್ಲೂ ಒಂದು ಕಬ್ಬಿಣದ ಕೊಪ್ಪರಿಕೆ ತಟಿನಲ್ಲೇ ನೀರಿನ ತಟದಲ್ಲಿ ಹಾಗೇ ಬಿಟ್ಟು ಹೋಗಿರುವಂತಹ, ನೋಡಿದು ಕಬ್ಬಿಣದ ಕೊಪ್ಪರಿಕೆ. ಮೊನ್ನೆ ತಾನೇ ಇಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೋಡಿದು ಆ ಕಡೆ ಶಿಂಷಾ ಮಧ್ಯ ನೋಡಿ, ಇಲ್ಲಿ ಬ್ರಿಡ್ಜು ಕೊಲ್ಲಿ ಸರ್ಕಲ್ ಅಂತ ಬರುತ್ತೆ, ಅಲ್ಲಿ ಫ್ಲೈ ಓವರ್ ಬ್ರಿಡ್ಜು ಹೋಗುತ್ತೆ. ನೋಡಿ ಅಲ್ಲಿ ಸ್ನೇಹಿತರೆ, ನೋಡಿ ಇದೆಲ್ಲ ಕೊಳಕಾಗಿ ನಿಂತಿರುವಂಥ ನೀರು. ನೋಡಿ ಅಲ್ಲಿ ಒಳಗಡೆ ಇನ್ನೂ ಒಂದಿರುವಂಗಿದೆ ಕೊಪ್ಪರಿಕೆ. ಸೊ ಇಲ್ಲಿ ಮರಳು ದಂಧೆ ನಡೀತಾ ಇದೆ ಅಂತ ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಏನು, ಈ ಕೊಪ್ಪರಿಕೆನ ಉಪಯೋಗಿಸ್ಕೊಂಡು ಅಲ್ಲಿ ಒಂದಿಬ್ಬರು ಬರ್ತಾರೆ, ಬಂದು ಅವರು ನೀರೊಳಗೆ ಮುಳುಗಿ ಎದ್ದು ಕೊಪ್ಪರಿಕೆಯಲ್ಲಿ ಆ ಮರಳನ್ನು ತಂದು ಇಲ್ಲಿ ಗುಡ್ಡೆ ಹಾಕ್ತಾರೆ. ನೋಡಿ, ಇಲ್ಲೆಲ್ಲ ಗುಡ್ಡೆ ಹಾಕ್ಕೊಂಡು ಇಲ್ಲಿಂದ ಗಾಡಿಗಳಲ್ಲಿ, ಕೊಪ್ಪರಿಕೆ ಗಾಡಿಗಳಲ್ಲಿ ಮರಳನ್ನು ಪ್ರತಿನಿತ್ಯ ಇಲ್ಲಿ ಮರಳಿನ ದಂಧೆ ನಡೀತಾ ಇದೆ ಸ್ನೇಹಿತರೆ. ಇದು ಮಾನ್ಯ ದಂಡನಾಯಕರು ಆದಂತಹ ದಂಡಾಧಿಕಾರಿಗಳಾದಂತಹ ಮದ್ದೂರಿನ ತಹಸೀಲ್ದಾರ್ ಅವರ ಗಮನಕ್ಕೆ ಪಾಪ ಬರ್ತಾ ಇಲ್ಲ. ಯಾಕೆಂದರೆ ಸಿಬ್ಬಂದಿ ಕೊರತೆ ಅಂತ ಕಾಣಿಸುತ್ತೆ. ಅವರು ಇಲ್ಲೆಲ್ಲ ಬಂದು ನೋಡೋಕ್ಕೆ ಆಗೋದಿಲ್ಲ. ನಾನು ಬಂದಿದ್ದೀನಿ ನೋಡಿ. ಈಗ ಈ ಒಂದು ಹೊಳೆ ಅಂದರೆ ಶಿಂಷಾ ಹೊಳೆ, ಈ ಹೊಳೆಯನ್ನು ಬಹುಶಃ ಅಕ್ರಮ ಕೂಡ ನಡೀತಾ ಇದೆ ಅಂತ ಕಾಣಿಸ್ತದೆ. ನೋಡಿ, ಇಲ್ಲಿ ಹೊಳೆ ಒಳಗಡೆ ಎಲ್ಲ ಜಮೀನು ಏನು ಸರ್ಕಾರಿ ಜಾಗ ಅಕ್ರಮ ನಡೀತಾ ಇದೆ. ನಮ್ಮ ಶಿಕ್ಷಕರ ಬಡಾವಣೆಯಲ್ಲಿ ಕೂಡ ಯಾರೋ ಒಬ್ಬ ಒಂದು ಕಟ್ಟೆ ಇತ್ತು, ಆ ಕಟ್ಟೆಯನ್ನು ಒಂದು 23 ಕುಂಟೆ ಕಟ್ಟೆಯನ್ನು ಅಕ್ರಮ ಮಾಡಿಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡು ಅದನ್ನು ಪರಭಾರೆ ಮಾಡೋಕ್ಕೆ ನಿಂತಿದ್ದಂತೆ. ಪಾಪ ಅದು ಆಗದೇನೆ ತಹಸೀಲ್ದಾರ್ರವರು ಮೊನ್ನೆ ತಾನೇ ಬಂದು ಮಾಜೂರು ಮಾಡಿ ಅದನ್ನು ಸುಪ್ಪರ್ದಿಗೆ ತಗೊಂಡು ಇರೋಂಗಿದ್ದಾರೆ ಅಂತ ಕಾಣಿಸ್ತದೆ. ಒಂದು ಪಾರ್ಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮಾನ್ಯ ಉದಯ್ ಸರ್ ಅವರು ಕೂಡ ಬಂದಿದ್ದರು ಸ್ನೇಹಿತರೆ. ನೋಡಿ, ಇದು ನಿಜವಾದ ಸತ್ಯ ನಡೀತಾ ಇರ್ತಕ್ಕಂಥ ಸತ್ಯಗಳನ್ನು ನಿಮಗೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಚೆನ್ನಪ್ಪ AC ಅಂತೇಳಿ. ಹಾಲೂರು ಪಕ್ಕದಲ್ಲೇ ನಮ್ಮದು ಹಾಲೂರು ಊರಿನವನು ನಾನು. ಆದರೆ ಈಗ ನಾನು ಶಿಕ್ಷಕರ ಬಡಾವಣೆಯಲ್ಲಿ ಒಂದು ಸ್ವಂತ ಮನೆಯಲ್ಲಿ ಒಂದು 30-40 ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದು ನಮ್ಗೆ ಯಾಕೆ ಬೇಕು ಅಂತ ಅನಿಸುತ್ತೆ. ಕೆಲವರು ಹೇಳ್ತಾರೆ, ಅಯ್ಯೋ ನಿನಗೆ ಯಾಕಪ್ಪ ಬೇಕು ಇವೆಲ್ಲ ಅಂತ ಹೇಳ್ತಾರೆ. ಆದರೆ ಸಮಾಜ ಸೇವೆ ಮಾಡಬೇಕು ಅಂತ ನಾನು ಹೊರಟಿದ್ದೀನಿ ಸ್ನೇಹಿತರೆ. ಈಗ ನಿವೃತ್ತನಾಗಿದ್ದೀನಿ, ಒಬ್ಬ ನಿವೃತ್ತ ಶಿಕ್ಷಕ. ನಮ್ಮ ತಂದೆ ಕೂಡ ಶಿಕ್ಷಕರಾಗಿದ್ದರು, ಪ್ರೈಮರಿ ಶಾಲೆಯ ಶಿಕ್ಷಕರಾಗಿದ್ದರು. ನಾನು ಕೂಡ ಈ ಸೋಮನಹಳ್ಳಿ SCMM ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ 30 ವರ್ಷ ಸೇವೆ ಸಲ್ಲಿಸಿ ಸುಮಾರು ಒಂದು 5,000 ವಿದ್ಯಾರ್ಥಿಗಳನ್ನು ನಾನು ಹೊಂದಿದ್ದೀನಿ. ಆ ಮಕ್ಕಳು ಪ್ರತಿನಿತ್ಯ ಫೋನ್ ಮಾಡಿ ಹೇಳ್ತಾರೆ, ಏನು ಸರ್ ಭಾಳ ಚೆನ್ನಾಗಿ ಇದು ಮಾಡ್ತಾಯಿದ್ದೀರಿ, ಒಂದು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀರಿ, ಮಾಡಿ ಸರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದೆಲ್ಲ ನಿಮ್ಮ ಕಣ್ಣೆದುರಿಗೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಸರ್ಕಾರಿ ಸೊತ್ತನ್ನು, ಸರ್ಕಾರಿ ಜಮೀನನ್ನು ಕಬಳಿಸೋದು ರಾಜಕಾರಣಿಗಳ ಕೆಲಸ. ಭಾಳಷ್ಟು ನಮ್ಮ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿರ್ಬೋದು, ಭಾಳಷ್ಟು ನಡೀತಾ ಇದೆ. ಇದು ಬೇಕಾದಷ್ಟು ನಡೀತಾ ಇದೆ. ಎಲ್ಲೋ ಕೆಲವು ಮಾತ್ರ ಹಗರಣಗಳಾಗಿ ಪೇಪರ್ನಲ್ಲಿ ನಾವು ಓದ್ತೀವಿ. ಅದೆಷ್ಟು ದಂಡ ಆಯ್ತದೋ, ಅದೆಷ್ಟು ಜನನ ಜೈಲಿಗೆ ಹಾಕ್ತಾರೋ ನಾನಂತೂ ಕಾಣೆ. ಅಂದರೆ ನೋಡಿಲ್ಲಿ ನಡೀತಾ ಇರ್ತಕ್ಕಂಥದ್ದು ಸತ್ಯ ಸ್ನೇಹಿತರೆ. ಈ ಸತ್ಯಗಳನ್ನು ನಿಮ್ಮ ಮುಂದೆ ತರಬೇಕು ಅನ್ನೋದು ನನ್ನ ಒಂದು ಮೂಲ ಉದ್ದೇಶ ಸ್ನೇಹಿತರೆ. ನಾನು ಯಾವ ಪ್ರಖ್ಯಾತಿಯನ್ನು ಪಡಿಬೇಕು ಅಂತೇನು ನಾನು ಈ ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ನೋಡಿ, ಈ ಒಳಗಡೆ
ಬೇಡವಾದ ವಸ್ತುವನ್ನೆಲ್ಲ ತಂದು ಸುರಿದು ಇದರ ಸೌಂದರ್ಯನ ಹಾಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲೇ ವೈದ್ಯನಾಥಪುರ ಅಂತ ಸಿಗುತ್ತೆ, ಅಲ್ಲಿ ಒಂದು ಪುರಾತನ ದೇವಸ್ಥಾನ ಕೂಡ ಇದೆ, ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಹೇಳಿ. ಭಾಳಷ್ಟು ಉಗ್ರನರಸಿಂಹ ಸ್ವಾಮಿ ದೇವಸ್ಥಾನ ಇವೆಲ್ಲ ಪುರಾತನ ಇತಿಹಾಸ ಉಳ್ಳಂಥವು. ಇದ್ರ 135 ಎಕರೆ ಜಮೀನಿತ್ತಂತೆ. ಏನೋ ಈ ದೇವಸ್ಥಾನದ ಹೆಸರಲ್ಲಿರ್ತಕ್ಕಂಥ ಜಮೀನು ಅದನ್ನೆಲ್ಲ ಲೂಟಿ ಮಾಡಿ ಒಂದು 75 ಎಕರೆ ಈಗಲೂ ಅಲ್ಲಿ ಆ ಕೋಡಳ್ಳಿ ಹತ್ರ ಉಳ್ಕೊಂಡಿದ್ದೀಯಂತೆ. ಪಾಪ ರಸ್ತೆಗೆ ಬಂದಂತಹ ಹೋಯ್ತು ಜಮೀನು. ಆಗ ಕೆಲವ್ರಿಗೆ ಬರಲಿಲ್ವಂತೆ ದುಡ್ಡು, ಯಾಕೆ ಅಂದರೆ ಅವ್ರ ಹೆಸರಿನಲ್ಲಿ ಅದು ಇರಲಿಲ್ಲ, ಆ ಕಾರಣಕ್ಕಾಗಿ ಬರಲಿಲ್ವಂತೆ. ಇನ್ನೂ 75 ಎಕರೆ ಅಲ್ಲಿ ಇದೆಯಂತೆ. ಮೊನ್ನೆ ದಂಡನಾಯಕರು ಯಾರು ತಹಸೀಲ್ದಾರ್ ಅವರು ಮತ್ತು DC ಸಾಹೇಬರು ಏನಾದರೂ ಪ್ರಯತ್ನ ಮಾಡಿ ಇದರ ಹಿನ್ನೆಲೆಯನ್ನು ಹುಡುಕಿ ದಯಮಾಡಿ ಅದನ್ನು ಪತ್ತೆ ಮಾಡಿ ಆ 75 ಎಕರೆಯನ್ನು ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಇಂಥದ್ದೆಲ್ಲ ನೋಡಿ, ಇಲ್ಲಿ ಎಷ್ಟು ಒತ್ತುವರಿ ಆಗ್ತಾ ಇದೆ. ಏನು ಈ ಒಂದು ಜಮೀನನ್ನು, ಏನು ಸರ್ಕಾರಿ ಜಮೀನನ್ನು, ಇದು ಹೊಳೆ ಸ್ನೇಹಿತರೆ, ಹೊಳೆ ಅಕ್ಕಪಕ್ಕ ಜಮೀನು ಇರ್ತಕ್ಕಂಥವರು ಒತ್ತುವರಿ ಮಾಡ್ಕೊಂಡಿರೋದು ಸತ್ಯ ಸ್ನೇಹಿತರೆ. ಇಲ್ಲಿ ಯಾರ ಹೆಸರು ಯಾರ ಜಮೀನು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ಇದೆಲ್ಲ ಆಗಬಾರ್ದು. ನೋಡಿ, ಇದು ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ನಿಮಗೆ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಸಗಳನ್ನು ತಂದು ನೋಡಿ ಇಲ್ಲಿ ಸುರಿತಾ ಇದ್ದಾರೆ ಸ್ನೇಹಿತರೆ. ಯಾರೋ ಒಬ್ಬ ನೆನ್ನೆ ತಾನೇ ಏನು ನಗರಸಭೆ, ಮದ್ದೂರು ಪುರಸಭೆ ಇರೋದು ನಗರಸಭೆ ಆಗಿದೆ. ಹಾಗಾಗಿ ಅಲ್ಲಿ ಒಬ್ಬ ಯಾರೋ ಅಹವಾಲು ಹೇಳ್ಕೊಡ್ತಾ ಇದ್ದಂತೆ, DC ಸಾಹೇಬರು ಬಂದಿದ್ರಂತೆ. ಮುಂದೆ ಏನು ಹೊಳೆ ಒಳಗಡೆ ಎಲ್ಲ ಇದು ಗಲೀಜು, ಆ ದೇವಸ್ಥಾನದ ಮುಂದೆಗಡೆ ಭಕ್ತಾದಿಗಳು ಸ್ನಾನ ಮಾಡ್ತಾರೆ ನೋಡಿ, ಅದರಲ್ಲಿ ಕೆಟ್ಟಿ ನಿಂತಿದೆ ಅಲ್ಲೆಲ್ಲ. ಇದಕ್ಕೆ ಏನು ಪರಿಹಾರ? ಮುನ್ಸಿಪಾಲ್ಟಿಯ ಕೊಳಚೆ ನೀರು ಬಂದು ಇಲ್ಲಿ ಸೇರ್ತಾ ಇದೆ ನೋಡಿ. ಇಲ್ಲಿ ಯಾವನೋ ಕಾಣೆ ಮನೆಯ ತ್ಯಾಜ್ಯ ವಸ್ತುಗಳನ್ನು ತಂದು ಹೆಂಗೆ ಸುರಿದಿದ್ದಾನೆ ನೋಡಿ ಸ್ನೇಹಿತರೆ. ನೋಡಿ, ಇದು ಅಕ್ರಮ ಅಲ್ವೇ? ಈ ಥರ ಮಾಡ್ಬೋದೆ? ನದಿ ಒಳಗಡೆ ಈ ಒಂದು ಕೊಳಚೆ ಏನು ವಸ್ತುಗಳನ್ನು ತಂದು ಬಿಸಾಡಿ ಇಲ್ಲೆಲ್ಲ ನೋಡಿ ಕುಡುಕರೆಲ್ಲ ಬಂದು ಬೇಕಾದಷ್ಟು ಇಲ್ಲಿ ನಡೀತಾ ಇದೆ ದಂಧೆಗಳು. ಮಾನ್ಯ ತಹಸೀಲ್ದಾರವರು ಇದನ್ನು ಗಮನಿಸಬೇಕು, ದಯಮಾಡಿ ಇದೆಲ್ಲ ಆಗದಂತೆ ಇಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಹಾಗೆಯೇ ತಹಸೀಲ್ದಾರವರ ಅಧಿಕೃತ ನಿವಾಸ ಅಂತಿದೆ ಪಕ್ಕದಲ್ಲಿಯೇ, ಅಲ್ಲಿ ತಹಸೀಲ್ದಾರ ಆಫೀಸ್ ಪಕ್ಕದಲ್ಲಿಯೇ. ಆದರೆ ಅಲ್ಲಿ ಅವರು ವಾಸ ಇಲ್ಲ ಅಂತ ಕಾಣಿಸ್ತದೆ. ಆದರೆ ಕೊಳಕಾಗಿ ನಿಂತಿದೆ. ಅದನ್ನು ಗಲೀಜನ್ನು ತೆಗಿಸಿ ವಾಸಯೋಗ್ಯ ಮಾಡುವಂಗೆ ಅವರು ಇಲ್ಲದೇ ಇದ್ರೂ ಚಿಂತೆ ಇಲ್ಲ, ಅವ್ರು ಬಂದು ಅಲ್ಲಿ ಇರಬೇಕಾಗಿಲ್ಲ. ಆದರೆ ಕಸ ಗಡ್ಡಿಯಿಂದ ತುಂಬಿದೆ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನೂ ಪಾಪ ಯಾರೂ ಗಮನಿಸ್ತಿಲ್ಲ ಸ್ನೇಹಿತರೆ. ಇವೆಲ್ಲ ನೋಡಿ ನೀವು ನನ್ನ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಇದೆಲ್ಲ ತಡಿಬೇಕು. ನೀವು ಒಬ್ಬರಿಂದ ಒಬ್ಬರಿಗೆ ಇದನ್ನು ಪ್ರಚಾರ ಮಾಡಿ. ಇಲ್ಲೇನು ನಡೀತಾ ಇರೋದು ಅನ್ಯಾಯ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಆ ಥರ ಮಾಡಿ ಸ್ನೇಹಿತರೆ. ಆಗ ಏನು ಅನ್ಯಾಯಗಳು ನಡೆಯೋದು ತಡೆಗಟ್ಟದಂಗೆ ಆಗುತ್ತೆ. ಎಲ್ಲರೂ ಸಾರ್ವಜನಿಕರೆಲ್ಲ ಸೇರಿಕೊಂಡು ಇದನ್ನು ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಇದು ನನ್ನ ಮನದಾಳದ ಮಾತು. ದಯಮಾಡಿ ಏನು ಸ್ವಚ್ಛ ಭಾರತ ಅಂತಕ್ಕಂಥ ಒಂದು ಏನು ಕಾನ್ಸೆಪ್ಟ್ ಇದೆ ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಆಗ ಮಾತ್ರ ದೇಶ ಒಂದು ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಕಳ್ಳಕಾಕರೆಲ್ಲ ತುಂಬಿಕೊಂಡು ರಾಜಕಾರಣಿಗಳು ಲೂಟಿ ಮಾಡಿಕೊಂಡು ಈ ಜಮೀನೆಲ್ಲನೂ ತಮ್ಮ ಸುಪರ್ದಿಗೆ ತಗೊಳ್ತಾ ಹೋದರೆ ಬಡಬಗ್ಗರಿಗೆ ನ್ಯಾಯ ಸಿಗಲ್ಲ ಸ್ನೇಹಿತರೆ. ನಿಜವಾಗ್ಲೂ ಯಾರು ಅನ್ಯಾಯ ಮಾಡ್ತಾರೋ ಅವ್ರಿಗೆ ದಂಡನೆ ಆಗಬೇಕು, ಯಾರು ಜೈಲಿಗೆ ಹೋಗಲೇಬೇಕು. ಏನು ಜನಾರ್ದನ್ ರೆಡ್ಡಿ ಆ ಬಳ್ಳಾರಿಯ ಗಣಿಯನ್ನು ಲೂಟಿ ಮಾಡಿದವನು, ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು. ಅವರೆಲ್ಲ ಈಚೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವರು ಲೂಟಿ ಮಾಡಿದ್ದಾರೆ. ಅವಳ ಮದುವೆ ಇನ್ವಿಟೇಷನ್ ಒಂದು 25,000 ಅಂತೆ. ಅದು ಅವನು ಮದುವೆ ಮಾಡಿದಂಥ ಕಾಲದಲ್ಲಿ ಸ್ನೇಹಿತರೆ. ನಾನು ಆಗ ಏನು ಸಂಬಳ ಒಂದು 30,000 ರೂಪಾಯಿ ಸಂಬಳ ಬಂದಿತ್ತು. ಆ ಸಂಬಳ ತಗೊಳ್ಳೋಕ್ಕೆ ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ
ಪ್ರತಿನಿತ್ಯ ಕ್ಯೂನಲ್ಲಿ ನಿಂತ್ಕೊಂಡು 2 ಸಾವಿರ ಹಣ ತಗೊಂಡಿದ್ದೀನಿ, ನನ್ನ ಸಂಬಳ ಹಣನ ಸ್ನೇಹಿತರೆ. ಆಗ ಆ ಕ್ಯೂನಲ್ಲಿ ನಿಂತ್ಕೊಂಡು ಅದೆಷ್ಟೋ ಜನ ಸತ್ತೇ ಹೋದ್ರಂತೆ. ಆದರೆ ಅವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತನ್ನ ಮಗಳು ಮದುವೆ ಮಾಡ್ದ. ಇದು ಸತ್ಯ, ಇದು ಸುಳ್ಳಲ್ಲ. ಮಾನ್ಯ ಸುಷ್ಮಾ ಸ್ವರಾಜ್ ಅವರು, ಕೇಂದ್ರದ ಮಂತ್ರಿಗಳು, ಅವರು ಅವನ ಮನೆಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಿದ್ರಂತೆ. ಅದೆಲ್ಲ ಸತ್ಯ ಸ್ನೇಹಿತರೆ. ಈ ದೇಶದಲ್ಲಿ ಅನ್ಯಾಯಗಳು ನಡೀತಾ ಇದ್ದಾವೆ. ಈ ಅನ್ಯಾಯಗಳನ್ನು ತಡೆಗಟ್ಟಬೇಕು, ಎಲ್ಲರೂ ತಡೆಗಟ್ಟಬೇಕು. ನಾನು ಒಬ್ಬ ಇದನ್ನು ಬಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇದನ್ನು ಎಲ್ಲ ಕಡೆಗೂ ಪ್ರಚಾರ ಮಾಡಿ, ಎಲ್ರಿಗೂ ಗೊತ್ತಾಗೋಂಗೆ ಮಾಡಿ. ಇಲ್ಲಿ ಯಾರಿಗೆ ಮೋಸಗಳು ನಡೀತಾ ಇದೆ ನೋಡಿ, ಮರಳು ದಂಧೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಆಗದಂತೆ ತಡಿಬೇಕಾದದ್ದು ಅವ್ರ ಕರ್ತವ್ಯ ಅಲ್ವೇ? ಪೊಲೀಸ್ ಇಲಾಖೆ ಟ್ರಾಫಿಕ್ಕು ನೋಡಬೇಕು ನೀವು. ಮದ್ದೂರಿನಲ್ಲಿ ಯಾವ ಟ್ರಾಫಿಕ್ಕು, ಸಿಗ್ನಲ್ಗಳು ಇಲ್ಲ, ಸಿಗ್ನಲ್ ದೀಪಗಳು ಇಲ್ಲ. ಕೊಲ್ಲಿ ಸರ್ಕಲಲ್ಲಿ ಸಿಗ್ನಲ್ ದೀಪ ಇಲ್ಲ, ಅಲ್ಲಿ TB ಸರ್ಕಲಲ್ಲಿ ಸಿಗ್ನಲ್ ದೀಪ ಇಲ್ಲ ಅಂತ ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಯಾರೂ ಅದ್ರ ಬಗ್ಗೆ ಗಮನಿಸೋರೇ ಇಲ್ಲ. ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನೋಡಿ. ಇಲ್ಲೇ ಪಕ್ಕದಲ್ಲೇ ಒಂದು ಲಿಫ್ಟ್ ಇರಿಗೇಷನ್ ಇದೆ ಸ್ನೇಹಿತರೆ. ಇಲ್ಲಿ ಅದು ಆ ಲಿಫ್ಟ್ ಇರಿಗೇಷನ್ನು ಆನ್ ಮಾಡಿದ್ರೆ ಹೋಗಿ ಕೆರೆಗಳಿಗೆ ನೀರು ಬೀಳ್ತಾ ಇದೆ. ಅದನ್ನು ಮಾಡ್ತಾ ಇಲ್ಲ. 6 ತಿಂಗಳಾಯಿತು ಅದು ನಿಂತೋಗಿ. ಈ ಕೆರೆ ಒಳಗಡೆ ನೀರಿದೆ, ಆದರೆ ಲಿಫ್ಟ್ ಇರಿಗೇಷನ್ ಆನ್ ಮಾಡ್ತಾ ಇಲ್ಲ. ಅವನು ಹೇಳ್ತಾನೆ ಸಂಬಳಸ್ತಿಗೆ ಕೊಡ್ತಾ ಇಲ್ಲ ನನಗೆ, ನಾನೇನು ಮಾಡೋಣ ಅಂತ ಹೇಳ್ತಾನೆ. ಇದೆಲ್ಲ ಅನ್ಯಾಯ ಸ್ನೇಹಿತರೆ, ನಿಜವಾಗ್ಲೂ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯಮಾಡಿ ಅನ್ಯಥಾ ಭಾವಿಸಬೇಡಿ. ಇವನೇನೋ ಬಡ್ಕತ್ತಾನೆ ಅಂತ ಹೇಳಬೇಡಿ. ನಾನು ಸತ್ಯ ಹೇಳ್ತಾ ಇದ್ದೀನಿ. ದಯಮಾಡಿ ಇದಕ್ಕೆ ಬೆಲೆ ಸಿಕ್ಕುವಂತೆ ಮಾಡಿ ಸ್ನೇಹಿತರೆ. ಎಲ್ಲ ಕಡೆ ಪ್ರಚಾರ ಮಾಡಿ. ಇದನ್ನು ಸತ್ಯಗಳನ್ನು ಏನು ಒಂದು ಸತ್ಯ ಉಳಿಲಿ, ಈ ಭೂಮಿ ಮೇಲೆ ಸತ್ಯ ಉಳಿಲಿ. ಸುಳ್ಳು ಸರ್ವನಾಶ ಆಗೋಗಲಿ. ಸುಳ್ಳು ಯಾರೂ ಸುಳ್ಳಾಡುವರು ರಾಜಕಾರಣಿಗಳೇ ಇರಲಿ, ಯಾರೇ ಇರಲಿ, ಕಳ್ಳತನದಿಂದ ಸಂಪಾದನೆ ಮಾಡಿರುವಂಥವ್ರೆಲ್ಲ ಸರ್ವನಾಶ ಆಗೋಗಲಿ. ಎಲ್ಲರಿಗೂ ಸಮಾನವಾಗಿ ಆ ನಿಧಿ ಏನು ಬಡವನಿಗೂ ಕೂಡ ಇದು ಸಲ್ಲಬೇಕು. ಬಡಬಗ್ಗರು ನಿಜವಾಗ್ಲೂ ಆ ಭಿಕ್ಷುಕರನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಸ್ನೇಹಿತರೆ. ನಿಜವಾಗ್ಲೂ ಇದು ಸತ್ಯ ಅಲ್ವೇ? ದಯಮಾಡಿ ನನ್ನ ಮಾತನ್ನು ಗಮನಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.